ಹೇಳ್ತಾರೆ. ಅವಕ್ಕೊಂದಿಷ್ಟು ಮನೆಗಳನ್ನ ತಯಾರಿದ್ದಂಥದ್ದು ಕೊಡ್ತೀವಪ್ಪ ನಾವು ಅಂತೇಳಿ ಅರ್ಹರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಾವು ಇದರಿಂದ ಪರ್ಯಾಯವಾಗಿ ಮನೆಗಳ ವಸತಿಯನ್ನು ಅಥವಾ ಮನೆಗಳನ್ನು ಒದಗಿಸ್ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಎದ್ದ ತಕ್ಷಣ ಸಹಜವಾಗಿ ಅಲ್ಲಿ ಮುಸ್ಲಿಮ್ಸ್ ಇರೋದರಿಂದಾಗಿ ನಮ್ಮ ಬಿ ಜೆ ಪಿಯವರು ಇದನ್ನು ಸೈಡ್ ಬಿಡೋ ಹಾಗಿಲ್ಲ, ಇದು ಲಾಭ ಅವ್ರು ಮಾಡ್ಕೊತಾರೆ. ಕೇರಳದಲ್ಲಿ ಅವ್ರ ಪಾರ್ಟಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಇವ್ರು ಉಪಯೋಗ ಮಾಡ್ಕೊಳ್ತಾರಲ್ಲ ಅಂತೇಳಿ ಇಬ್ಬರು ರಾಜಕೀಯ ಮಾಡ್ತಾ ಇರೋದು. ಇಲ್ಲೇನಪ್ಪ ಕಾಳಜಿ ಅಂತಿಲ್ಲ, ಜನಸಾಮಾನ್ಯ ಕಾಳಜಿ ಮಾಡ್ತಾ ಇದ್ದೀವಿ ಅಂತಲ್ಲ. ಕಾಂಗ್ರೆಸ್ಸಿಗರು ಅಲ್ಲಿ ಕೇರಳದಲ್ಲೇ ತಮ್ಮ ಅಸ್ತಿತ್ವ ಪಡ್ಕೊಳ್ಳೋ ಸಲುವಾಗಿ, ಅಲ್ಲಿ ಅಧಿಕಾರ ಬರೋ ಸಲುವಾಗಿ ಅಲ್ಲಿ ಸ್ವಲ್ಪ ವಾತಾವರಣ ಸರಿ ಅದ. ಅದಕ್ಕಾಗಿ ಹೆಚ್ಚು ಕೇರಳೀಯರಲ್ಲಿ ಇರುವುದರಿಂದಾಗೆ ಸ್ವತಃ ಕೇರಳದ CM ಇಲ್ಲಿ ಆಸಕ್ತಿ ವಹಿಸಿದ್ರಿಂದಾಗೆ ಸಹಜವಾಗಿ ಇದು ನಮ್ಮ ಕೇರಳದ ರಾಜಕೀಯ ಪ್ರಭಾವ ಬೀರೋದರಿಂದ ಅಲ್ಲಿ ಕಾಂಗ್ರೆಸ್ ಮತ್ತು ಈ ಒಂದು ಕಮ್ಯುನಿಸ್ಟರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ತಗಡ ಮುಖಾಬಲ ಅಂತೀವಲ್ಲ ಹಂಗದ. ಹೀಗಾಗಿ ಅಲ್ಲಿ ಜನ ಇಲ್ಲಿದ್ದಾರೆ, ಇವ್ರು ನಮ್ಮವ್ರಪ್ಪ, ಅದಕ್ಕಾಗಿ ಇವ್ರು ನೀವು ವಸತಿ ಮಾಡಿಕೊಡೋದು ಅವರು ಕೇರಳದವ್ರು ಹೇಳ್ತಾ ಇದ್ದಾರೆ. ವೇಣುಗೋಪಾಲ್ ವಿಶೇಷವಾಗಿ ಆಸಕ್ತಿಯನ್ನು ಮಾಡಿದ್ಕೊಳ್ಳ BJPಗರು ಇದರಲ್ಲಿ ಇಂಟರ್ಫಿಯರ್ ಆಗ ಇವರು ಯಾರಪ್ಪ ಮುಸಲ್ಮಾನರು ಇಲ್ಲಿ 2 ವರ್ಷ ಇದ್ದರು, 8 ವರ್ಷ ಇಲ್ಲ, 25 ವರ್ಷದಿಂದ ಇಲ್ಲ. ಅದಕ್ಕೆ ಹಿಂದಿನ ಮೊದಲು ಕ್ವಾರಿ ಇತ್ತು, ಕ್ವಾರಿ ಮನೆ ತುಂಬಿಸಿದ್ದಾರೆ. ಇದನ್ನು 25 ವರ್ಷದಾಗ ಸಾಧ್ಯ ಇಲ್ಲ ಅನ್ನೋ ವಾದಗಳನ್ನು ಮಾಡ್ತಾ, ಜೊತೆಗೆ ಇಲ್ಲಿದ್ದಂಥವರು ಬಂಗಾಳಿಗಳು, ಬಂಗಾಳಿದ್ರೆ ಬಾಂಗ್ಲಾದೇಶದವರು, ಅವ್ರು ಇಲ್ಲಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಅವರು ಹೇಳ್ತಾರೆ, ಅಲ್ಲಿದ್ದವ್ರು ಹೇಳ್ತಾ ಇದ್ದಾರೆ ಇಲ್ಲರಿ ನಮ್ಗೆ ಆಧಾರ್ ಕಾರ್ಡ್ ಅದ, ರೇಷನ್ ಕಾರ್ಡ್ ಅದ, ಎಲ್ಲ ಮಾಡ್ಕೊಂಡಿವಿ, ನಾವು ಇಲ್ಲೇ ಇದ್ವಿ, ಇಲ್ಲೇ ಅವ್ರು ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಸತ್ಯವಂತರು ಯಾರು, ಸುಳ್ಳುವಂತರು ಯಾರು, ಇದನ್ನು ತನಿಖೆ ಆಗಬೇಕು ಅನ್ನುವಂಥ ಮಾತು ಸಹಜ ಎಲ್ಲರೂ ಮಾತಾಡ್ತಾರೆ. ಮತ್ತು ಅಲ್ಲಿ ಬಂಗಾಳಿಗಳು ಇದ್ದರೆ ಅವ್ರು ಬಂದರೆ ಹೆಂಗೆ ಅನ್ನೋ ಇನ್ನೊಂದು ಪ್ರಶ್ನೆನೂ ಇಲ್ಲ. ಯಾಕಂದರೆ ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರಬೇಕಪ್ಪ ಅಂದ್ರೆ ಎಷ್ಟು ದೂರದ, ಹೆಂಗೆ ಬಂದರು?